ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪೃಥ್ವಿ ಇನ್ಫಾರ್ಮ್ಸ್ ಇದೆ ಅಂತ IPL 24 RCB ವರ್ಸಸ್ SRH ಮ್ಯಾಚ್ಗೆ ಸ್ವಾಗತ. ತುಂಬಾ ಒಂದು ಬ್ರಿಲಿಯಂಟ್ ಇನ್ನಿಂಗ್ಸ್ ನೋಡಿದ್ವಿ ಇವತ್ತಿನ ಮ್ಯಾಚಲ್ಲಿ ಅಂತ ಹೇಳ್ಬೋದು. ಬ್ಯಾಟಿಂಗ್ ಇಂತ ತುಂಬಾ ಇಂಪ್ರೆಸಿವ್ ಆಗಿ ತುಂಬಾ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ ಬೌಲರ್ಸ್ ಅಂತ ಹೇಳ್ಬೋದು. ರೆಗ್ಯುಲರ್ ಆಗಿ ಕೂಡ ತುಂಬಾ ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್ ನೋಡಿದ್ರು. ಸೆಟಲ್ ಆಗಕ್ಕೆ ಬಿಟ್ಟಿಲ್ಲ ಅಪೋನೆಂಟ್ ಟೀಮ್ನ ಆ ರೀತಿ ಒಂದು ಧಮಕ ಮಾಡಿದ್ದಾರೆ ಅಂತ ಹೇಳ್ಬೋದು. RCB ಟೀಮ್ ಅವರು ರಿವೆಂಜ್ ಅಂತ ತಗೊಂಡ್ರೆ ಈ ಒಂದು ಮ್ಯಾಚಲ್ಲಿ SRH ವಿರುದ್ಧ ಅಂತ ಈ ಒಂದು ವಿರುದ್ಧ ತಿಳ್ಕೊಳ್ಳೋಣ. ಹಾಗೆ ನೀವು ನನ್ನ ಚಾನಲ್ಗೆ ಮೊದಲೇ ಬಂದು ನೋಡ್ತೀರಾ, ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಆಲ್ ಸೆಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ RCB ಟೀಮ್ ಅವರು ಕೂಡ 250 ಮ್ಯಾಚಸ್ನ ಆಡ್ತಿದ್ದಾರೆ ಈ ಒಂದು IPL ಹಿಸ್ಟ್ರಿ. ಹಾಗೆ IPL ಟೀಮಲ್ಲಿ ಕೂಡ ಇವರು ಟಾಪ್ ಸೆಕೆಂಡ್ ಟೀಮ್ ಆಗಿರುತ್ತೆ ಅಂತ ಹೇಳ್ಬೋದು. 250 ಮ್ಯಾಚಸ್ನ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆ ಇವತ್ತು ಫ್ಯಾಫ್ ಡು ಪ್ಲೆಸಿಸ್ ಅವರು ಕೂಡ ತುಂಬ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ತು, ಅದನ್ನು ಬಿಗ್ ಕನ್ವರ್ಟ್ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳ್ಬೋದು. ಹಾಗೆ ವಿರಾಟ್ ಕೊಹ್ಲಿನ ಕೂಡ ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಹಾಗೆ ಗುಡ್ ನಾಕ್ ಅಂತ ಹೇಳ್ಬೋದು. ಅವರು ಕೂಡ ಕನ್ಸಿಸ್ಟೆಂಟ್ ಆಗಿ ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಹಾಗೆ ಸಖತ್ತಾಗಿ ಕೂಡ ಡೆಲಿವರ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅದು ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗಿದೆ RCB ಟೀಮ್ ಅವ್ರಿಗೆ ಅಂತ ಹೇಳ್ಬೋದು. ಹಾಗೆ ಒಳ್ಳೆ ಫಾರ್ಮಲ್ಲೂ ಕೂಡ ಇದ್ದಾರೆ. ಹಾಗೆ ಒಳ್ಳೆ ರನ್ಸ್ಗಳನ್ನ ಕಡೆ ಹಾಕಿದ್ರು ಅಂತ ಹೇಳ್ಬೋದು. ನಾನ್ ಸ್ಟ್ರೈಕರಲ್ಲಿ ವಿಕೆಟ್ ಕೂಡ ಬೀಳ್ತಿದ್ರು ಕೂಡ ಇವರು ಒಂದು ಬ್ಯಾಲೆನ್ಸ್ ಅಂತ ತಗೊಬಂದಿರು. ಹಾಗೆ ಒಂದು ಒಳ್ಳೆ ಆ್ಯಂಕರ್ ರೋಲ್ನ ಕೂಡ ಪ್ಲೇ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಹಾಫ್ ಸೆಂಚುರಿ ಕೂಡ ಗಳಿಸ್ಕೊಂಡಿದ್ದಾರೆ ಈ ಒಂದು ಮ್ಯಾಚಲ್ಲಿ SRH ವಿರುದ್ಧ ಅಂತ ಹೇಳ್ಬೋದು. ಇವರು ಕೂಡ ಒಂದು ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸಲ್ಲಿ ಇವತ್ತಿನ ಮ್ಯಾಚಲ್ಲಿ ಕೂಡ ಇವರು ಇದ್ದಾರೆ. ತುಂಬ ಸಖತ್ತಾಗಿ ಕೂಡ ಪರ್ಫಾರ್ಮ್ ಮಾಡ್ತಾರೆ ಅಂತ ಹೇಳ್ಬೋದು. ಹಾಗೆ ಅಟ್ ನಂಬರ್ 4 ಬಂದು ರಜತ್ ಪಡಿದಾರ್ ಅವರು ಕೂಡ ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಎಸ್ಪೆಷಲಿ ಸ್ಪಿನ್ನರ್ಸ್ಗೆ ತರಾಟೆ ತಗೋತಾರೆ. ಹಾಗೆ ಸ್ಪಿನ್ನರ್ಸ್ಗೆ ಚೆನ್ನಾಗಿ ಆಡ್ತಾರೆ ಅಂತ ಮತ್ತೆ ಪ್ರೂವ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾವುದೇ ಬಂದು ಬೌಲರ್ಸು ಕೂಡ ಬಂದು ಇವರು ತರಾಟೆ ತಗೋತಾರೆ. ಹಾಗೆ ಸ್ಪಿನ್ನರ್ಸ್ ಆಗಿದೆ ಇನ್ನೂ ಧಮಕ ಮಾಡ್ತಾರೆ ಅಂತ ಈ ಒಂದು ಮ್ಯಾಚು ಕೂಡ ಸಾಕ್ಷಿ ಆಗಿದೆ ಅಂತ ಹೇಳ್ಬೋದು. ಮಯಾಂಕ್ ಮಾರ್ಕಂಡೆ ಅವರಿಗೆ ತುಂಬ ಒಂದು ಒಳ್ಳೆ ಓವರ್ ಕನ್ವರ್ಟ್ ಮಾಡೋದಕ್ಕೆ ಹಾಗೆ 25+ ರನ್ಸ್ನ ಕಲೆ ಆಗ್ತಾರೆ ಆ ಒಂದು ಓವರಲ್ಲಿ. ಅದು ತುಂಬ ಒಂದು ಕ್ರೂಷಿಯಲ್. ಹಾಗೆ ಒಂದು ಒಳ್ಳೆ ಟಾರ್ಗೆಟ್ ಸೆಟ್ ಮಾಡೋದಕ್ಕೆ ಇವರು ಕೂಡ ಒನ್ ಆಫ್ ದಿ ಮೇನ್ ರೀಸನ್ ಅಂತ ಹೇಳ್ಬೋದು. ಅದನ್ನು ಒಂದು ಬಿಗ್ ಓವರ್ ಆಗಿ ಕನ್ವರ್ಟ್ ಮಾಡಿಕೊಂಡು ಒಂದು ಒಳ್ಳೆ ನಾಕ್ನ ಆಡಿದ್ದಾರೆ ರಜತ್ ಪಡಿದಾರ್ ಅಂತ ಹೇಳ್ಬೋದು. ಸ್ಪಿನ್ನರ್ಸ್ಗೆ ಒಂದು ಕ್ಲಾಸಿಕಲ್ ಚೆನ್ನಾಗಿ ಆಡ್ತಾರೆ ಅಂತ ಗೊತ್ತು. ಇನ್ನೂ ಸಕ್ಕತ್ತಾಗಿ ಬೆಟರ್ ಸ್ಟ್ರೈಕ್ ರೇಟಲ್ಲಿ ಆಡಿದ್ರು ಈ ಒಂದು ಮ್ಯಾಚಲ್ಲಿ ಅಂತ ಹೇಳ್ಬೋದು. ಅದು ಕೂಡ ತುಂಬಾ ಇಂಪ್ರೆಸಿವ್ ಆಗಿತ್ತು. ಹಾಗೆ ಹಾಫ್ ಸೆಂಚುರಿ ಕೂಡ ಗಳಿಸ್ಕೊಂಡಿದ್ದಾರೆ ಈ ಒಂದು ಮ್ಯಾಚಲ್ಲಿ ಅಂತ ಹೇಳ್ಬೋದು. ಹಾಗೆ ಕೇಮ್ರಾನ್ ಗ್ರೀನ್ ಅವರು ಕೂಡ ಒಂದು ಒಳ್ಳೆ ಗುಡ್ ನಾಕ್ ಅಂತ ಹೇಳ್ಬೋದು. ಅವರು ಕೂಡ ಒಂದು ಒಳ್ಳೆ ನಾಕ್ ಮಾಡಿ ಒಂದು ಒಳ್ಳೆ ಕಂಫರ್ಟಬಲ್ ಪೊಸಿಷನ್ಗೆ ಕೂರ್ಸೋದಕ್ಕೆ ಇವರು ಕೂಡ ಒಂದು ರೀಸನ್ ಅಂತ ಹೇಳ್ಬೋದು. ಹಾಗೆ ಔಟ್ ಆಫ್ ದಿ ಬಾಕ್ಸ್ ಬಂದಿದ್ದು ಸ್ವಪ್ನಿಲ್ ಸಿಂಗ್ ಅವರು ಕೂಡ ಬಂದು 20th ಓವರ್ ಬಂದು ಮೇನ್ ಕ್ರೂಷಿಯಲ್ ನಾಕ್ನ ಆಡಿದ್ರು. ಹಾಗೆ 13 ರನ್ಸ್ನ ಕಲೆ ಹಾಕಿದ್ರು ಆ ಒಂದು ಮ್ಯಾಚಲ್ಲಿ. ಅದು ಕೂಡ ಇವರಿಂದ ಒಂದು ಒಳ್ಳೆ ಪೊಸಿಷನ್ಗೆ ಕೂತು RCB ಅಂತ ಹೇಳ್ಬೋದು 200+ ರನ್ಸ್ನ ಕಲೆ ಹಾಕಿದ್ರು. ಟಾರ್ಗೆಟ್ ಸೆಟ್ ಮಾಡೋದಕ್ಕೆ 206 ರನ್ಸ್ನ ಕಲೆ ಹಾಕಿದ್ರು ಈ ಒಂದು ಮ್ಯಾಚಲ್ಲಿ ಅಂತ ಹೇಳ್ಬೋದು. ಹಾಗೆ ಸೆಕೆಂಡ್ ಇನ್ನಿಂಗ್ಸು ಕೂಡ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು. ಸೆಕೆಂಡ್ ಇನ್ನಿಂಗ್ಸು ಟ್ರಾವಿಸ್ ಹೆಡ್ ಅವರ ಒಂದು ಮೇನ್ ಕ್ರೂಷಿಯಲ್ ವಿಕೆಟ್ ಅಂತ ತಗೊಬಂದು ವಿಲ್ ಜಾಕ್ಸ್ ಅವರು ಅಂತ ಹೇಳ್ಬೋದು. ಅದು ಫಸ್ಟ್ ಓವರಲ್ಲಿ ಒಂದೊಳ್ಳೆ ಬ್ರೇಕ್ ಥ್ರೂ ತಗೊಬಂದು ಹಾಗೆ ಒಂದೊಳ್ಳೆ ಸ್ಟಾರ್ಟ್ ಸಿಗೋದಕ್ಕೆ ಅದು RCB ಟೀಮ್ ಅವರಿಗೆ ಒಂದು ಪಾಸಿಟಿವ್ ವೈಬ್ನ ಸ್ಟಾರ್ಟ್ ಮಾಡೋದಕ್ಕೆ ವಿಲ್ ಜಾಕ್ಸ್ ಅವರ ಒಂದು ಬ್ರೇಕ್ ಥ್ರೂ ತಗೊಬಂದು ಅಂತ ಹೇಳ್ಬೋದು. ಹಾಗೆ ತುಂಬಾ ಬೇಗನೆ ವಿಕೆಟ್ಗಳನ್ನ ಕಳ್ಕೊಂಡು ಎಸ್ಪೆಷಲಿ RCB ತಂಡದವರು ರೆಗ್ಯುಲರ್ ಆಗಿ ಕೂಡ ವಿಕೆಟ್ಗಳನ್ನ ತಗೊಬಂದರು ಅಂತ ಹೇಳ್ಬೋದು. ಆಮೇಲೆ ಸೆಕೆಂಡ್ ವಿಕೆಟ್ ಅಭಿಷೇಕ್ ಶರ್ಮಾ ಅವರ ಒಂದು ವಿಕೆಟು ಕೂಡ ಮೇನ್ ಕ್ರೂಷಿಯಲ್ ಆಗಿತ್ತು. ಚೆನ್ನಾಗಿ ಅವ್ರಿಗೆ ಸ್ಟಾರ್ಟ್ ಸಿಕ್ಕಿತ್ತು. ಆ ಒಂದು ನ್ಯಾಚುರಲ್ ಆಫ್ ದಿ ಗೇಮ್ ಯಾವ ರೀತಿ ಸ್ಟಾರ್ಟ್ ಮಾಡ್ತಾರೆ ಆ ಒಂದು ಬೌಂಡ್ರೀಸ್ ಎಲ್ಲ ಚೆನ್ನಾಗಿ ಸಿಕ್ಕಿತ್ತು. ಅದನ್ನು ಚೆನ್ನಾಗಿ ಗ್ರೋ ಮಾಡಿ ಎಕ್ಸ್ಟ್ರಾ ಅದನ್ನು ಪೇಸ್ನ ತೆಗೆದು ವಿಕೆಟ್ನ ತಗೊಂಡಿದ್ದು ಅಂತ ಹೇಳ್ಬೋದು. ಇವತ್ತು ಕ್ಯಾಚಿಂಗ್ ಆನ್ ಪಾಯಿಂಟ್ ಇತ್ತು ಅಂತ ಹೇಳ್ಬೋದು. ಹಾಗೆ ಮೇನ್ ಕ್ರೂಷಿಯಲ್ ಓವರ್ ಆಗಿದ್ದು ಅಂತ ಹೇಳ್ಬೋದು. ಮೇನ್ ಗೇಮ್ ಚೇಂಜರ್ ಆಫ್ ದಿ ಮ್ಯಾಚ್ ಅಂತ ಆಗಿದ್ದು ಸ್ವಪ್ನಿಲ್ ಸಿಂಗ್ ಅವರು ಆ ಒಂದು ಓವರ್ ಅಂತ ಹೇಳ್ಬೋದು. 19 ರನ್ ಕೊಡಿದ್ರು ಕೂಡ ಮೇನ್ ಕ್ರೂಷಿಯಲ್ 2 ವಿಕೆಟ್ಸ್ಗಳನ್ನ ತೊಗೊಂಬಂದು ಏಡಿಯನ್ ಮ್ಯಾಕ್ರೋ ಅವರ ಒಂದು ವಿಕೆಟ್ ಆಗಿರ್ಬೋದು. ಹಾಗೆ ಎನ್ರಿಚ್ ಕ್ಲಾಸನ್ ಅವರ ಒಂದು ವಿಕೆಟ್ ಮೇನ್ ಕ್ರೂಷಿಯಲ್ ವಿಕೆಟ್ ಆಗಿತ್ತು. ಆ ಒಂದು 2 ವಿಕೆಟ್ಗಳನ್ನ ತೊಗೊಂಬಂದು ಸ್ವಪ್ನಿಲ್ ಸಿಂಗ್ ಅವರು ಅಂತ ಹೇಳ್ಬೋದು. ಗೇಮ್ ಚೇಂಜಿಂಗ್ ಓವರ್ ಆಗಿದ್ದು ಈ ಒಂದು ಮ್ಯಾಚಲ್ಲಿ ಅಂತ ಹೇಳ್ಬೋದು. ಹಾಗೆ 5th ಓವರಲ್ಲಿ ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದು ಕರಣ್ ಶರ್ಮಾ ಅವರು ಕೂಡ ತುಂಬ ಸಖತ್ತಾಗಿ ಇಂಪ್ರೆಸಿವ್ ಆಗಿ ಚೆನ್ನಾಗಿ ಮಾಡಿದ್ರು ಅಂತ ಹೇಳ್ಬೋದು. ಅಬ್ದುಲ್ ಸಮದ್ ಅವರ ಒಂದು ವಿಕೆಟ್ ಆಗಿರ್ಬೋದು. ಹಾಗೆ ನಿತೀಶ್ ರೆಡ್ಡಿ ಅವರ ಒಂದು ವಿಕೆಟ್ ಆಗಿರ್ಬೋದು. ಇದು ಮೇನ್ ಕ್ರೂಷಿಯಲ್ ಆಗಿ ವಿಕೆಟ್ಗಳನ್ನ ತೊಗೊಂಬಂದು ಕರಣ್ ಶರ್ಮಾ ಅವರು ಅದು ಒಂದು ಮೋಸ್ಟ್ ಇಂಪ್ರೆಸಿವ್ ಆಗಿ ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಹಾಗೆ ಇವತ್ತು ಫೀಲ್ಡಿಂಗ್ ಆನ್ ಟಾಪಲ್ಲಿ ಇತ್ತು ಅಂತ ಹೇಳ್ಬೋದು. ಆ ಫೀಲ್ಡಿಂಗಿಂದನೇ ತುಂಬ ಸಖತ್ತಾಗಿ ವಿಕೆಟ್ಸ್ಗಳನ್ನ ಬೇಗನೆ ತೊಗೊಂಡಿದ್ದು. ರೆಗ್ಯುಲರ್ ಆಗಿ ವಿಕೆಟ್ಸ್ಗಳು ಕೂಡ ಬೇಗನೆ ಬಂತು ಅಂತ ಹೇಳ್ಬೋದು. ಇದು ಫೀಲ್ಡಿಂಗ್ ಆನ್ ಪಾಯಿಂಟ್ ಇತ್ತು. ಯಾವುದೇ ರೀತಿ ಕ್ಯಾಚಸ್ ಅಷ್ಟೊಂದು ಡ್ರಾಪ್ ಮಾಡಲಿಲ್ಲ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಫೀಲ್ಡಿಂಗಲ್ಲಿ 100% ಗಿವನ್ನ ಕೊಟ್ಟರು ಅಂತ ಹೇಳ್ಬೋದು. ಅದು ಇವತ್ತು ಮ್ಯಾಚ್ ವಿನಿಂಗ್ ನಾಕ್ ಆಗಿ ಕನ್ವರ್ಟ್ ಆಗಿದೆ ಅಂತ ಹೇಳ್ಬೋದು. ತುಂಬ ಸಖತ್ತಾಗಿ ಪರ್ಫಾರ್ಮ್ ಮಾಡಿದ RCB ಬೌಲರ್ಸು ಪ್ರತಿಯೊಬ್ಬರು ಕೂಡ ತುಂಬ ಒಂದು ಬ್ರಿಲಿಯಂಟ್ ಸ್ಪೆಲ್ಗಳನ್ನ ಮಾಡಿ ಈ ಒಂದು ಕಂಫರ್ಟಬಲ್ ಆಗಿ ಈ ಒಂದು ಮ್ಯಾಚ್ನ ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಇವತ್ತು RCBಗೆ ಖುಷಿ ದಿನ ಆಗಿರುತ್ತೆ, ಮೆಮೊರೇಬಲ್ ಡೇ ಆಗಿರುತ್ತೆ ಅಂತ ಹೇಳ್ಬೋದು. 250 ಮ್ಯಾಚಸ್ನ ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಹಾಗೆ 35 ರನ್ಸಿಂದ ಕೂಡ ಗೆದ್ದಿದ್ದಾರೆ SRH ವಿರುದ್ಧ ಅಂತ ಹೇಳ್ಬೋದು. ಹಾಗೆ ನೀವು ಚಾನಲ್ಗೆ ಇಷ್ಟ ಆಗಿರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ದಿ ವಾಚಿಂಗ್. ಮುಂದೆ